ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 18th ಡಿಸೆಂಬರ್ ಸೋಮವಾರ ಹಾಗೂ ಡಿಸೆಂಬರ್ ಮಂತ್ ನ 3ನೇ ವಾರ, ಅದು 18th ಡಿಸೆಂಬರ್ ಇಂದ 22nd ಡಿಸೆಂಬರ್ ವರೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಯಾವ ರೀತಿ ಇರ್ಬೋದು ಅಂತ ಡಿಸ್ಕಸ್ ಮಾಡೋಣ. ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಬ್ಯಾಂಕ್ ಎಕ್ಸ್ಪೈರಿ 18th ಡಿಸೆಂಬರ್ ಸೋಮವಾರ ಇದೆ. ಅದ್ರ ಬಗ್ಗೆ ವಿಡಿಯೋನ ನಾನು ಸಪರೇಟ್ ಆಗಿ ತಗೊಂಡ್ಬರ್ತೀನಿ. ಈ ವಿಡಿಯೋದಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತ್ರನೇ ಡಿಸ್ಕಸ್ ಮಾಡೋಣ. ಸೊ ನಾವು ಮುಂದುವರೆಕ್ಕಿಂತ ಮುಂಚೆ 15th ಡಿಸೆಂಬರ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಯ್ತು ಅಂತ ನೋಡೋಣ. ಸೊ ಈಗ ನಾನು ನಿಫ್ಟಿ 50 ಮಿನಿಟ್ಸ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮತ್ತೊಂದು ಬಾರಿ 15th ಡಿಸೆಂಬರ್ ಗ್ಯಾಪ್ ಅಪ್ ಓಪನಿಂಗ್ ಬಂತು. ಸೊ ಗ್ಯಾಪ್ ಅಪ್ ಓಪನಿಂಗ್ ಬಂದ್ಮೇಲೆ ಹೈಯರ್ ಲೆವೆಲ್ ಇಂದ ಆಸ್ ಯೂಶುವಲ್ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಬಂದ ಪ್ರಾಫಿಟ್ ಬುಕಿಂಗ್ 10 ಗಂಟೆಗೆ ನಿಂತಿದ್ದು, ಅಲ್ಲಿಂದ ಮಾರ್ಕೆಟ್ ಅಲ್ಲಿ ರಿಕವರಿ ಬಂತು. ಸೊ ನಿಫ್ಟಿಗೆ ಸಪೋರ್ಟ್ ಮಾಡಿದ್ದು IT ಇಂಡೆಕ್ಸ್ ಹಾಗೂ ಮೆಟಲ್ಸ್. ಸೊ IT ಇಂಡೆಕ್ಸ್ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ರಿಕವರಿ ಬಂದ ಕಾರಣ ನಿಫ್ಟಿನಲ್ಲಿ ಅರೌಂಡ್ 9:45 10 o'clock ಇಂದಾನೆ ಒಳ್ಳೆ ರಿಕವರಿ ಬಂತು. ಆ ರಿಕವರಿನಲ್ಲಿ ನಿಫ್ಟಿ ಹೈ ಮಾಡಿದ್ದು 31,350 ಹತ್ರ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಯಾವ್ದ್ರಲ್ಲೂ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಕಾಲ್ ಪೊಸಿಷನ್ ತಗೊಳಕ್ಕೆ ಕೆಳಗಡೆ ಸಪೋರ್ಟ್ ಲೆವೆಲ್ ಇದ್ದ ರಿಕವರಿನಲ್ಲಿ ಕಾಲ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು ಅಂತ ಹೇಳಿದ್ವಿ. ಸೊ ನಾವು ಇಲ್ಲಿ ಕಾಲ್ ಪೊಸಿಷನ್ ತಗೊಳಕ್ಕೆ ಸರಿಯಾದ ಲೆವೆಲ್ ಅಂತಂದ್ರೆ ನಿಫ್ಟಿ ಮೊದಲನೇ ಈ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಇಲ್ಲಿಂದ ಕಾಲಲ್ಲಿ ಪೊಸಿಷನ್ ತಗೊಳಕ್ಕೆ ಸರಿಯಾದ ಲೆವೆಲ್ ಆಗಿತ್ತು. ಸೊ ಇಲ್ಲಿಂದ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಂಡಿದ್ರೆ ಇಲ್ಲಿಂದ ಮೇಲೆ ಅರೌಂಡ್ 60 ಪಾಯಿಂಟ್ಸ್ ವರೆಗೆ ಅಪ್ ನಿಫ್ಟಿ ಕೊಟ್ಟಿತ್ತು. ಅಲ್ಲಿಂದ ಸೈಡ್ ವೈಸ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ದ ನಿಫ್ಟಿ ಅರೌಂಡ್ 2 o'clock ಮತ್ತೊಂದು ಬಾರಿ ಡೇ ಹೈನ ಟಚ್ ಆಯ್ತು. ಸೊ ಯೂಶುವಲಿ ಏನಾಗುತ್ತೆ ಅಂತಂದ್ರೆ ಡೇ ಹೈನ ಮೊದಲನೇ ಮೂವ್ಮೆಂಟ್ ಅಲ್ಲಿ ಮಾರ್ಕೆಟ್ ಕ್ರಾಸ್ ಆಗಿ ಮೇಲೆ ಹೋಗುತ್ತೆ. ಸಮ್ ಟೈಮ್ ಡೇ ಹೈನ ಟಚ್ ಆದ್ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮತ್ತೊಂದು ಬಾರಿ ಬ್ರೇಕ್ಔಟ್ ಕೊಡುತ್ತೆ. ಆ ರೀತಿಯ ಬ್ರೇಕ್ಔಟ್ ಅಲ್ಲಿ ಮೂವ್ಮೆಂಟಮ್ ಇನ್ನು ಜಾಸ್ತಿ ಆಗಿರುತ್ತೆ. ಸೊ ನಿಫ್ಟಿ ಅರೌಂಡ್ 2 o'clock ಬಂದ ಬ್ರೇಕ್ಔಟ್ ಅನ್ನ ಫೇಲ್ ಮಾಡಿ ಅಲ್ಲಿಂದ ಕೆಳಗಡೆ ಬಂದಿತ್ತು. ಆದ್ರೆ ಎರಡನೇ ಬಾರಿ 2:45 ಸಮಯದಲ್ಲಿ ಈ ಲೆವೆಲ್ ನ ಕ್ರಾಸ್ ಆಗ್ತಿದ್ದಂಗೆ ಈ ಲೆವೆಲ್ ಇಂದ ನಿಫ್ಟಿ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಅಪ್ಮೂವ್ನ ಕೊಟ್ಟು ನಮ್ಮ ಫೈನಲ್ ಟಾರ್ಗೆಟ್ 21,500 ಇತ್ತು. ನಿಫ್ಟಿ ಹೈ ಮಾಡಿದ್ದು 41,492. ಸೊ ಈ ಹೈನ ಮಾಡಿ ಎಂಡ್ ಆಫ್ ದ ಡೇ 21,448 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಾವು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಆದ ಗ್ಯಾಪ್ ಅಪ್ ಮೊದಲನೇ 15 ನಿಮಿಷದಲ್ಲೇ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬಂದು ತನ್ನ ಗೇನ್ ನ ಎಲ್ಲ ಕಳ್ಕೋತು. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇಲ್ಲಿ ನಾವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಇಲ್ಲಿ ನಿನ್ನೆ ಲೋನ್ ನ ಬ್ರೇಕ್ ಆಗ್ಲಿಲ್ಲ. ಇಲ್ಲಿ ಒಂದು ರೌಂಡಿಂಗ್ ಬಾಟಮ್ ಕ್ರಿಯೇಟ್ ಮಾಡಿ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ರಿಕವರಿ, ಬ್ಯಾಂಕ್ ನಿಫ್ಟಿ ತನ್ನ ಸೆಕೆಂಡ್ ಹಾಫ್ ಅಲ್ಲಿ ಬಂದ ಹೈ 47,837 ನ ಕ್ರಾಸ್ ಆಗಿದ್ದೆ. ಇಲ್ಲಿಂದ ಆಲ್ಮೋಸ್ಟ್ 400 ಪಾಯಿಂಟ್ಸ್ ಅಪ್ ಮೂವ್ನ ಕೊಡ್ತು. ಇನ್ನು ನಾವು 18th ಡಿಸೆಂಬರ್ ಹಾಗೂ ಮುಂದಿನ ವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ಒಂದು ಬಾರಿ ನೋಡೋಣ. ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ 77 ಹತ್ರ ಇದೆ. ಕಳೆದ ವಾರದಲ್ಲಿ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿ 75 ಕೆಳಗಡೆ ಹೋಗಿದ್ದು ಇಲ್ಲಿ 77 ಹತ್ರ ಬಂದಿದೆ. ಸೊ ಇದು ಮಾರ್ಕೆಟ್ಗೆ ಪಾಸಿಟಿವ್ ಇಂದ ಸ್ವಲ್ಪ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆ. US ಬಾಂಡ್ ಯೀಲ್ಡ್ ಈಗ 4 ಕೆಳಗಡೆ ಬಂದಿದೆ. ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ. ಇನ್ನು US ಡಾಲರ್ ಇಂಡೆಕ್ಸ್ ಇದು 101 ಹತ್ರ ಬಂದಿದೆ. ಇದು ಕೂಡ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ರುಪಿ ಬೆಲೆ ಅಗೇನ್ಸ್ಟ್ US ಡಾಲರ್ 83 ಮೇಲೆ ತುಂಬಾ ದಿನದಿಂದ ಇದ್ದಿದ್ದು 15th ಡಿಸೆಂಬರ್ 83 ಇಂದ ಕೆಳಗಡೆ ಬಂದು 82.95 ಹತ್ರ ಬಂದಿದೆ. ಇದು ಇಂಡಿಯನ್ ಮಾರ್ಕೆಟ್ಗೆ ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ 13 ಹತ್ರ ಇದೆ, 13.29 ಹತ್ರ. ಇದು ಬಹಳ ಕಂಫರ್ಟಬಲ್ ಲೆವೆಲ್ ಇದೆ. ಸೊ ಇನ್ನು US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ಚೆಕ್ ಮಾಡಿದ್ರೆ ಇದು ತನ್ನ ಲೈಫ್ ಟೈಮ್ ಆಗಿ 36,700 ನ ಕ್ರಾಸ್ ಆಗಿ ಅಲ್ಲಿಂದ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಹೈ ಅಲ್ಲಿ 37,700 ಹತ್ರ ಬಂದಿದೆ. ಸೊ US ಮಾರ್ಕೆಟ್ ಅಲ್ಲೂ ಬುಲ್ಲಿಶ್ ಮೂವ್ಮೆಂಟ್ ತುಂಬಾ ಇದೆ. ಸೊ ಈ ರೀತಿಯ ಮಾರ್ಕೆಟ್ ಅಲ್ಲಿ ಅಗೇನ್ ನಾವು ಸೋಮವಾರ ದಿನ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಡಬೇಕು. ಹಾಗೂ ನಾವು ಮಾರ್ಕೆಟ್ ಅಲ್ಲಿ ಅಗೇನ್ ಬೈ ಅಂಡ್ ಡಿಪ್ಸ್ ಆಗಿ ಓನ್ಲಿ ಕಾಲಲ್ಲಿ ಪೊಸಿಷನ್ ತಗೊಳ್ಳೋದು ಮಾತ್ರನೇ ಯೋಚನೆ ಮಾಡಬಹುದು. ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಯಾವಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿ 2 ದಿನಗಳ ಲೋ ಕೆಳಗಡೆ ಕ್ಲೋಸಿಂಗ್ ಬರುತ್ತೆ ಆಗಿಂದ ಮಾತ್ರನೇ ನಾವು ಪುಟ್ ಪೊಸಿಷನ್ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೆ ಈ ರೀತಿಯ ಬುಲ್ ಮಾರ್ಕೆಟ್ ಅಲ್ಲಿ ನಾವು ಓನ್ಲಿ ಕಾಲಲ್ಲಿ ಪೊಸಿಷನ್ ತಗೊಂಡು ಮಾತ್ರನೇ ಟ್ರೇಡ್ ಮಾಡೋಣ. ಸೊ ಈಗ ನಾವು ಇಲ್ಲಿಂದ ಆಪ್ಷನ್ ಚೈನ್ ಡೇಟಾ ನಿಫ್ಟಿ ಬ್ಯಾಂಕ್ ನಿಫ್ಟಿದು ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ ಟ್ರೇಡಿಂಗ್ ಗೆ ಬರೋಣ. ಸೊ ನಾವು ಮೊದಲನೇದಾಗಿ ನಿಫ್ಟಿ ವೀಕ್ಲಿ ಅನಾಲಿಸಿಸ್ ಮಾಡೋದಕ್ಕೆ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಓಪನ್ ಮಾಡ್ತೀನಿ.
28 ಡಿಸೆಂಬರ್ದು. ಸೊ ಇದರಲ್ಲಿ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನಾವು ಇಲ್ಲಿ ಚೆಕ್ ಮಾಡಿದ್ರೆ 12 lakhs ಇದೆ, ಕಾಲ್ ಸೈಡ್ ಅಲ್ಲಿ 8 lakhs. ಸೊ ಇಲ್ಲಿ ಪುಟ್ ರೇಟರ್ಸ್ ಸ್ವಲ್ಪ ಜಾಸ್ತಿ ಇದಾರೆ ಕಾಲ್ ರೇಟರ್ಸ್ ಗಿಂತ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದನ್ನ ನಾವು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 55,000 ಬಿಲ್ಟ್ ಆಗಿರೋದು 21,500 ಹತ್ರ. ಹಾಗೂ ಇನ್ನೂ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ಇಲ್ಲಿ ನೋಡಿದ್ರೆ 22,000 ಹತ್ರ 72,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಇದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಬರೋ ವಾರದಲ್ಲಿ ಅಥವಾ ಮಂತ್ಲಿ ಎಕ್ಸ್ಪೈರಿನಲ್ಲಿ 22,000 ಲೆವೆಲ್ ಬಂದ್ರು ಬರ್ಬೋದು ಆಸ್ ಪರ್ ನಿಫ್ಟಿ ಮಂತ್ಲಿ ಆಪ್ಷನ್ ಚೈನ್. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗಿರೋದು 1,05,000 21,000 ಸ್ಟ್ರೈಕ್ ಪ್ರೈಸ್ ಹತ್ರ. ಇನ್ನು ಮಾರ್ಕೆಟ್ ಅಲ್ಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದು ಪ್ರಾಫಿಟ್ ಬುಕಿಂಗ್ ಬರೋಕೆ ಶುರು ಆದ್ರೆ 21,000 ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ನಿಫ್ಟಿ ರೇಂಜ್ ಬರೋ ವಾರದಲ್ಲಿ ಹಾಗೂ ಮಂತ್ಲಿ ಎಕ್ಸ್ಪೈರಿ ವರೆಗೆ 21,000 ಇಂದ 22,000 ವರೆಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇಂದ ನೆಕ್ಸ್ಟ್ ವೀಕ್ 21 ಡಿಸೆಂಬರ್ ವೀಕ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಆಗಿ ಬರೋಣ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 22 lakhs ಇದೆ, ಕಾಲ್ ಸೈಡ್ ಅಲ್ಲಿ 15 lakhs. ಸೊ ಇಲ್ಲಿ ಕೂಡ ಪುಟ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಕಾಲ್ ರೇಟರ್ಸ್ ಗಿಂತ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗಿರೋದು 1,05,000 21,500 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಈಗಿನ ಆಪ್ಷನ್ ಚೈನ್ ಪ್ರಕಾರ 21,000 ಒಂದು ರೆಸಿಸ್ಟೆನ್ಸ್ ಆಗಿ ಬರ್ತಾ ಇದೆ ನಿಫ್ಟಿಗೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಇಲ್ಲಿ 1,64,000 ಬಿಲ್ಟ್ ಆಗಿರೋದು 21,300 ಹತ್ರ. ಸೊ ನಿಫ್ಟಿಗೆ ಸೋಮವಾರ 18 ಡಿಸೆಂಬರ್ 31,300 ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ 21,500 ಬರ್ತಾ ಇದೆ. ಸೊ ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 27 lakhs ಇದೆ, ಕಾಲ್ ಸೈಡ್ ಅಲ್ಲಿ 24 lakhs. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಪುಟ್ ರೇಟರ್ಸ್ ಸ್ವಲ್ಪ ಹೆಚ್ಚಾಗಿದ್ದಾರೆ, ಮಾರ್ಕೆಟ್ ಇನ್ನು ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗಿರೋದು 1,68,000 ಅದು 48,000 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೆ ಇಲ್ಲಿ ನಾವು ನೋಡಬಹುದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 25,000 ಓಪನ್ ಇಂಟ್ರೆಸ್ಟ್ ಕಡಿಮೆನೂ ಆಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ 48,000 ಮೇಲೆನೆ ಓಪನಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. ಆ ಓಪನಿಂಗ್ ಕಂಡ ಮೇಲೆ ಇನ್ನಷ್ಟು ಶಾರ್ಟ್ ಕವರಿಂಗ್ ಬರ್ಬೋದು. ಸೊ ಇಲ್ಲಿಂದ ಮೇಲೆ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 2,19,000 50,000 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಸೊ ಈಗಿನ ಲೆವೆಲ್ ಇಂದ ಆಲ್ಮೋಸ್ಟ್ 2,000 ಪಾಯಿಂಟ್ಸ್ ಹೈಯರ್ ಲೆವೆಲ್ ವರೆಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ತೋರಿಸ್ತಾ ಇದೆ. ಸೊ ಈ ರೀತಿಯ ಬುಲ್ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ 50,000 ಟಚ್ ಮಾಡಿದ್ರು ಮಾಡ್ಬೋದು. ಸೊ ಈ ರೀತಿ ಮೂಮೆಂಟಮ್ಗೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಸ್ಟಾಕ್ಸ್ ಸಪೋರ್ಟ್ ಮಾಡ್ತವೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಾಲ್ ಸೈಡ್ ಇಂದ ಪುಟ್ ಸೈಡ್ ಬರೋಣ. ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,54,000 48,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ 1,55,000 47,500 ಹತ್ರ. ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,63,000 47,000 ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ 47,000 ಹತ್ರ ಸಪೋರ್ಟ್ ಬರುತ್ತೆ. ಸೊ ಇದು ವೀಕ್ಲಿ ಸಪೋರ್ಟ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿಗೆ ಲೋವರ್ ಲೆವೆಲ್ ಅಲ್ಲಿ 47,000 ಹಾಗೂ ಹೈಯರ್ ಲೆವೆಲ್ ಅಲ್ಲಿ 50,000 ವರೆಗೂ ಹೋಗೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಟ್ರೇಡಿಂಗ್ ಗೆ ಬರೋಣ. ಈಗ ನಾನು ನಿಫ್ಟಿ ಒನ್ ಡೇ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ 15th ಡಿಸೆಂಬರ್ 273 ಪಾಯಿಂಟ್ಸ್ ನ ಅಪ್ ಮೂವ್ನ ಕೊಟ್ಟಿದೆ. ಅದ್ರ ಹಿಂದಿನ ದಿನ 14th ಡಿಸೆಂಬರ್ 256 ಪಾಯಿಂಟ್ಸ್ ನ ಅಪ್ ನ ಕೊಟ್ಟಿದೆ. ಸೊ ಈ ಕ್ಯಾಂಡಲ್ಸ್ ನ ನೋಡ್ತಾ ಇದ್ರೆ ಮಾರ್ಕೆಟ್ ಇನ್ನು ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ ಅಥವಾ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿರೋದು. ನೀವು ಇಲ್ಲಿ ಹಿಂದೆ ಕೆಳಗಡೆ ನೋಡ್ಬೋದು, ಅಸೆಂಬ್ಲಿ ಎಲೆಕ್ಷನ್ ಬಂದ್ಮೇಲೆ ಮೂಮೆಂಟಮ್ ಸ್ಲೋ ಆಗಿದ್ದು ನಿಫ್ಟಿ 21,000 ಲೆವೆಲ್ ಹತ್ರ ಬಂದ್ಮೇಲೆ ನಿಫ್ಟಿ ಕ್ಲೋಸಿಂಗ್ ಓಪನಿಂಗ್ ಗಿಂತ ಕೆಳಗಡೆ ಬಂದಿತ್ತು. ಅಲ್ಲಿಂದ 4-5 ಡೇಸ್ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗಿತ್ತು. ಸೊ ಆ ರೀತಿಯ ನಿಫ್ಟಿ ಓಪನಿಂಗ್ ಗಿಂತ ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಸೊ ಅಲ್ಲಿಂದ ಮಾರ್ಕೆಟ್ ಸ್ಲೈಟ್ಲಿ ಸೈಡ್ ವೇಸ್ ಅಥವಾ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೆ ನಾವು ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ನಾನು ಈ ಎಕ್ಸಾಂಪಲ್ ಏತಿಗೆ ಕೊಟ್ಟೆ ಅಂತಂದ್ರೆ ಮಾರ್ಕೆಟ್ ಬುಲ್ ರನ್ ನಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಇದ್ರೇನೆ ನಾವು ಹೆಚ್ಚಿನ ಪ್ರಾಫಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ಆಫ್ ದ ಡೇ ಬರೋ ಟೆಂಪರರಿ ಕರೆಕ್ಷನ್ ಅಲ್ಲಿ ಅಥವಾ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೋತಾ ಇದ್ರೆ ನಾವು ಕಾಲ್ ಪೊಸಿಷನ್ ಗಳಲ್ಲಿ ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಯಾವಾಗ ಮಾರ್ಕೆಟ್ ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆ ಕ್ಲೋಸಿಂಗ್ ಕಾಣಿಸುತ್ತೆ ಆ ದಿನದಿಂದ ನಾವು ಮಾರ್ಕೆಟ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋ ಲೆವೆಲ್ಸ್ ಗಳನ್ನ ಕೂಡ ಡಿಸ್ಕಸ್ ಮಾಡಕ್ಕೆ ಶುರು ಮಾಡೋಣ. ಸೊ ಈಗ ನಾನು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಇಂದ 15 ಮಿನಿಟ್ಸ್ ಕ್ಯಾಂಡಲ್ ಬರ್ತಾ ಇದೆ. ನಿಫ್ಟಿ ಕ್ಲೋಸಿಂಗ್ 21,448 ಹತ್ರ ಬಂದಿದೆ. ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ ಹಾಗೂ ಶುಕ್ರವಾರದ 15th ಡಿಸೆಂಬರ್ ಹೈ ಬಂದು
21,500 ಇರುತ್ತೆ. ಸೊ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೊದಲನೇ 15 ನಿಮಿಷದಲ್ಲಿ 21,500 ಮೇಲೆ ಇತ್ತು ಅಂತಂದ್ರೆ ಇಲ್ಲಿ ನಾವು ಸಿ ನಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ 50 ಮಿನಿಟ್ಸ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಇಡಬೇಕಾಗುತ್ತೆ. ಅಲ್ಲಿ 10 ರಿಂದ 15 ಪಾಯಿಂಟ್ಸ್ ಗ್ರೇಸ್ ಪಾಯಿಂಟ್ಸ್ ನ ಇಟ್ಕೊಂಡು ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಹಾಗೂ ಇಲ್ಲಿಂದ ಬರೋ ಅಪ್ಪು ಕಳೆದ 2 ದಿನಗಳ ಟ್ರೆಂಡ್ ನ ನೋಡ್ತಾ ಇದ್ರೆ 21,700 ಇಂದ 21,750 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಯಾವುದೇ ಡಿಪ್ ಅಲ್ಲಿ ಬರೋ ರಿವರ್ಸಲ್ ಅಲ್ಲಿ ನಾವು ಸಿ ಪೊಸಿಷನ್ ತಗೊಳಕ್ಕೆ ಮಾತ್ರನೇ ಯೋಚನೆ ಮಾಡಬೇಕು. ಇನ್ನು ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಅಂತ ಕೆಳಗಡೆ ಬಂದ್ರೆ ಲೋವರ್ ಲೆವೆಲ್ ಅಲ್ಲಿ 21,300 ಹತ್ರ ಸಪೋರ್ಟ್ ಇರುತ್ತೆ. ಇದ್ರ ಹತ್ರ ಬರ್ತಿದ್ದಂಗೆ 21,275 ಅಥವಾ 70 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿಂದ ಬರೋ ರಿಕವರಿನಲ್ಲಿ ನಾವು ಸಿ ನಲ್ಲಿಯೇ ಪೊಸಿಷನ್ಸ್ ನ ಟ್ರೈ ಮಾಡಬೇಕು. ಇನ್ನು 21,300 ಕೆಳಗಡೆ ಏನಾದ್ರು ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ನಾವು ಮಂಗಳವಾರದಿಂದ ಪುಟ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟಮ್ ಸ್ವಲ್ಪ ಕಡಿಮೆ ಇತ್ತು. ಬ್ಯಾಂಕ್ ನಿಫ್ಟಿ ಓನ್ಲಿ 0.86% ಅಷ್ಟು ಮಾತ್ರನೇ ಗೇನ್ ನ ಕಂಡಿದೆ. ಆದ್ರೆ ನಿಫ್ಟಿ 1.29% ಅಷ್ಟು ಗೇನ್ ನ ಕಂಡಿತ್ತು. ಏದಕ್ಕಂದ್ರೆ ನಿಫ್ಟಿಗೆ IT ಸ್ಟಾಕ್ಸ್ ಹಾಗೂ ಮೆಟಲ್ಸ್ ಸಪೋರ್ಟ್ ಮಾಡಿದ್ವು. ಸೊ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ನ ನೋಡ್ತಾ ಇದ್ರೆ ಈ ಟ್ರೆಂಡ್ ಪ್ರಕಾರ ಬ್ಯಾಂಕ್ ನಿಫ್ಟಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 48,400 ಇಂದ 500 ಲೆವೆಲ್ ಏನಿದೆ. ಸೊ ಈ ಲೆವೆಲ್ ಅಲ್ಲಿ ಬಂದು ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಏನಾದ್ರು HDFC ಬ್ಯಾಂಕ್, ICICI ಬ್ಯಾಂಕ್ ಗಳ ಸಪೋರ್ಟ್ ಸಿಕ್ತು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಇನ್ನಷ್ಟು ಮೂಮೆಂಟಮ್ ಕೊಟ್ಟು 48,800 ಅಥವಾ 49,000 ವರೆಗೂ ಬಂದು ಸೋಮವಾರ ದಿನನೇ ಕ್ಲೋಸಿಂಗ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ನಿಂದನೇ ಗ್ಯಾಪ್ ಡೌನ್ ಅಥವಾ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ 47,500 ಹತ್ರ ಇದೆ. ಸೊ ಕೆಳಗಡೆ 47,600 ಹತ್ರ ಬರ್ತಿದ್ದಂಗೆ ಇಲ್ಲಿಂದ ಆಗೋ ರಿವರ್ಸಲ್ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಸಿ ನಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ರಿಕವರಿ ಅಗೇನ್ 48,000 ಟುವರ್ಡ್ಸ್ 48,400 ವರೆಗೂ ಬರುತ್ತೆ. ಸೊ ಇಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಕೆಳಗಡೆ 47,400 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಇನ್ನೂ ಹೆಚ್ಚಿನ ಕರೆಕ್ಷನ್ ಬಂದು ಏನಾದ್ರೂ 47,000 ಹತ್ರ ಬಂದ್ರೆ ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಇರುತ್ತೆ. ಸೊ ಇದ್ರ ಹತ್ರ ಬಂದ್ರೆ 47,100 ಹತ್ರದಿಂದಾನೆ ಅಗೇನ್ ನಾವು ಸಿ ನಲ್ಲಿಯೇ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಕೆಳಗಡೆ 46,900 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಈ ಲೆವೆಲ್ ಇಂದ ಬರೋ ರಿಕವರಿನಲ್ಲಿ ಅಗೇನ್ ಬ್ಯಾಂಕ್ ನಿಫ್ಟಿ 47,500 ಟುವರ್ಡ್ಸ್ 48,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟಮ್ ಇಲ್ಲದೆ ಏನಾದ್ರು ಸೈಡ್ ವೇಸ್ ಅಲ್ಲಿ ಹೋಗೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಹಾಗೂ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬೇಕು ಅಂತಂದ್ರೆ ನೀವು IIFL, ಆಂಜಲ್ ಒನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅವುಗಳ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು 18th ಡಿಸೆಂಬರ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ಎಕ್ಸಿ ಇಂಡೆಕ್ಸಸ್ ಗಳ ಎಕ್ಸ್ಪೈರಿ ಕೂಡ ಇದೆ. ಅವುಗಳ ಟ್ರೇಡಿಂಗ್ ಲೆವೆಲ್ಸ್ ನ ಇಟ್ಕೊಂಡು ನಾನು ಮತ್ತೊಂದು ವಿಡಿಯೋ ತಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.